ಭೀಷ್ಮ ಪಿತಾಮಹ ಜೀವನದುದ್ದಕ್ಕೂ ಧರ್ಮದ ಪ್ರಕಾರನೇ ನಡ್ಕೋಬೇಕು, ತನ್ನ ಮಾತು ಶಪಥಕ್ಕೆ ಕಟ್ಟು ಬಿದ್ದೆ ನಡ್ಕೋಬೇಕು ಅಂತ ಜೀವನ ಮಾಡಿದಂಥವ್ರು. ಹೀಗಿದ್ದಾಗ ಯುದ್ಧ ನಡಿಬೇಕಾದ್ರೆ ಅವರು ಕೌರವ ಸೈನ್ಯದಲ್ಲಿ ನಿಂತು ದುರ್ಯೋಧನ ಪರ ಯುದ್ಧ ಮಾಡಬೇಕಾದ್ರೆ ಇದು ಅಧರ್ಮದ ಯುದ್ಧ, ಧರ್ಮದ ಪರವಾಗಿಲ್ಲ ಅಂತೆಲ್ಲ ಗೊತ್ತಿದ್ರು ಸಿಂಹಾಸನಕ್ಕೆ, ಜವಾಬ್ದಾರಿಗಳಿಗೆ, ಕರ್ತವ್ಯಗಳಿಗೆ ಕಟ್ಟು ಬಿದ್ದು ಯುದ್ಧ ಮಾಡ್ತಾ ಇದ್ರು. ಹಾಗಂತ ಎದುರುಗಡೆ ಸೈನ್ಯದಲ್ಲಿ ಕೃಷ್ಣ ಇದ್ದಾಗ ಇವರು ಯುದ್ಧ ಮಾಡ್ತಾ ಇದ್ದಾರೆ ಅಂದ್ರೆ ಕೃಷ್ಣನ ಮೇಲೆ ಮರ್ಯಾದೆ ಇರಲಿಲ್ಲ ಅಂತಲ್ಲ. ಕೃಷ್ಣನ ಮೇಲೆ ಮರ್ಯಾದೆ ಇತ್ತು, ಪ್ರೀತಿ ಇತ್ತು, ಭಕ್ತಿ ಇತ್ತು. ಕೃಷ್ಣನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಒಂದಿನ ಯುದ್ಧದಲ್ಲಿ ಏನೂ ಅವ್ರ ಪರ ನಡೀತಾ ಇದ್ದಾಗ, ಕೌರವರ ಪರ, ದುರ್ಯೋಧನ ಬಹಳ ಫ್ರಸ್ಟ್ರೇಟ್ ಆಗಿ ಭೀಷ್ಮರನ್ನ ಹೇಳ್ತಾನೆ. ಭೀಷ್ಮರು ತುಂಬಾ ಭಯಾಸ್ಡ್ ಆಗಿ ಅವ್ರ ಪರ ನಿಂತು ಪಾಂಡವರ ಪರ ಯುದ್ಧ ಮಾಡ್ತಾ ಇದ್ದಾರೆ, ನಾವು ಗೆಲ್ಲೋದಕ್ಕೆ ಭೀಷ್ಮರಿಗೆ ಇಷ್ಟ ಇಲ್ಲ ಅಂತ ಅವಮಾನ ಮಾಡ್ಬಿಡ್ತಾನೆ. ಇದರಿಂದ ಬಹಳ ಕೋಪಗೊಂಡ ಭೀಷ್ಮರು, ನಾಳೆ ಇಲ್ಲ ನಾನು ಕೃಷ್ಣನ ಕೈಯಿಂದ ವಧೆ ಆಗಬೇಕು, ಇಲ್ಲ ಅಂತಂದ್ರೆ ನಾನು ಇಡೀ ಪಾಂಡವ ಸೈನ್ಯವನ್ನ ನಿರ್ನಾಮ ಮಾಡ್ತೀನಿ ಅಂತ. ಬೆಳಗ್ಗೆ ಯುದ್ಧ ಶುರು ಆಗತ್ತೆ, ಅವರು ಪಾಂಡವ ಸೈನ್ಯವನ್ನ ನಿರ್ನಾಮ ಮಾಡ್ತೀನಿ ಅಂತಾನೆ ಹೊಡ್ತಾರೆ, ಅದೇ ತರ ಯುದ್ಧ ಮಾಡ್ತಾರೆ. ಆಗ ಶ್ರೀಕೃಷ್ಣ ತಾನು ಕೊಟ್ಟಿರೋ ಮಾತನ್ನ, ತಾನು ಆಡಿರೋ ಮಾತನ್ನ ಮರೆತು ಅವರ ಮಾತನ್ನ ಉಳಿಸ್ಲಿಕ್ಕೋಸ್ಕರ ಆಯುಧವನ್ನ ಎತ್ಕೊಂಡು ಅವ್ರನ್ನ ವಧೆ ಮಾಡ್ಲಿಕ್ಕೆ ಹೊರಡ್ತಾನೆ. ಅದು ಶ್ರೀಕೃಷ್ಣ, ಅದು ಭಗವಂತ. ನೀವು ಏನೋ ಒಂದು ಶಪಥ ಮಾಡಿ, ಏನೋ ಒಂದು ಮಾತು ಕೊಟ್ಕೊಂಡು ಅದು ಕರೆಕ್ಟ್ ಆಗಿ ನಡ್ಕೊಂಡು ಅದ್ರ ಪ್ರಕಾರನೇ ಯುದ್ಧ ಮಾಡ್ಕೊಂಡು ಹೋದ್ರೆ, ನಿಮ್ಮ ಮಾತನ್ನ ಸತ್ಯ ಮಾಡ್ಲಿಕ್ಕಂತ ಭಗವಂತ ಅದೆಂಥದ್ದೇ ಅನ್ಕೊಂಡಿದ್ರು, ಅದೆಂಥದ್ದೇ ಪರಿಸ್ಥಿತಿ ಇದ್ರು ನೀವು ಗೆಲ್ಲಿ ಅಂತ ನಿಮಗೆ ಸಪೋರ್ಟ್ ಮಾಡಕ್ಕೆ ಬಂದೇ ಬರ್ತಾನೆ. ಯೋಚನೆ ಮಾಡಿ.